ಏಕಾದಶಿ ಹಿನ್ನೆಲೆಯಲ್ಲಿ ವಿಜಯಪುರದ ದೇವಾಲಯಗಳಿಗೆ ಕುಟುಂಬ ಸಮೇತ ಭೇಟಿ ನೀಡಿ ದರ್ಶನ ಪಡೆದ ನಂತರ ಮಾತನಾಡಿದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು, ದಲಿತರೆಲ್ಲರೂ ಒಟ್ಟಾಗಬೇಕಾದ ಅನಿವಾರ್ಯತೆ ಬಂದಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತೆಗೆದುಕೊಂಡಿರುವ ತೀರ್ಮಾನ ಸರಿಯಾಗಿದೆ. ದಲಿತರು ಅವರ ವಿರುದ್ಧವಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದವರಲ್ಲ, ಆದರೂ ಯಾರೋ ಶ್ರಮ ಪಟ್ಟು ಕಟ್ಟಿದ ಪಕ್ಷದಲ್ಲಿ ಮುಖ್ಯಮಂತ್ರಿಯಾಗಿದ್ದಾರೆ. ಬೇರೆಯವರಿಗೂ ಅವಕಾಶ ಕೊಡಬೇಕಲ್ಲವೇ ಎಂದರು. ಈ ಸರ್ಕಾರದಲ್ಲಿ ಡಿನ್ನರ್ ಮಾಡುವುದು ತಪ್ಪಾಗುತ್ತಿದೆ. ಯಾರೂ ಒಟ್ಟಿಗೆ ಸೇರಬಾರದೆಂಬ ಸಿದ್ಧಾಂತವನ್ನು ಕಾಂಗ್ರೆಸ್ ಜಾರಿಗೆ ತಂದಿದೆ. ದಿನಕ್ಕೊಂದು ಅವಾಂತರ ಸೃಷ್ಟಿ ಮಾಡುತ್ತಿದೆ. ರಾಜ್ಯದ ಜನರು ಆಶೀರ್ವಾದ ಮಾಡಿದ್ದಾರೆ. ಸರ್ಕಾರ ಸಂಪೂರ್ಣ ಅವಧಿ ಮುಗಿಸುವುದಿಲ್ಲ ಎಂದು ಅನಿಸುತ್ತಿದೆ. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರ ವಿಚಾರದಲ್ಲಿ ಸರ್ಕಾರ ನಡೆದುಕೊಂಡ ರೀತಿ ಸರಿಯಿಲ್ಲ ಎಂದು ಅವರು ಹೇಳಿದರು. ಒಬ್ಬ ಶಾಸಕನನ್ನು ಕೇವಲವಾಗಿ ನಡೆಸಿಕೊಂಡಿದ್ದಾರೆ. ಸದನದಲ್ಲಿ ಅರೆಸ್ಟ್ ಮಾಡುವ ಅಧಿಕಾರ ಇರುವುದಿಲ್ಲ. ಅರ್ಧ ಗಂಟೆಯಲ್ಲಿ ಎಫ್ಐಆರ್ ಹಾಕುವುದಿಲ್ಲ. ಪ್ರಿಯಾಂಕಾ ಖರ್ಗೆ ಅವರನ್ನು ಹೇಗೆ ರಕ್ಷಣೆ ಮಾಡುತ್ತಿದ್ದಾರೆ ಎಂದು ಜನತೆಗೆ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಸರಿಯಾದ ಉತ್ತರ ಕೊಡುತ್ತಾರೆ. ಬಿಜೆಪಿಯಲ್ಲಿ ಗುಂಪುಗಾರಿಕೆ ಇಲ್ಲ, ಎಲ್ಲ ಊಹಾಪೋಹ ಅಷ್ಟೇ. ಎಲ್ಲರೂ ಒಗ್ಗಟ್ಟಾಗಿ ಪಕ್ಷ ಕಟ್ಟುವ ಕೆಲಸ ಮಾಡುತ್ತಿದ್ದೇವೆ ಎಂದರು. ಆಗಬೇಕು. SC/ST ಅಂತಂದ್ರೆ ಕಾಂಗ್ರೆಸ್ಗೆ ಒಂಥರ ಏನೋ ಅಸಹ್ಯ. ಆದರೂ ಕೂಡ ಅವರು ಪಕ್ಷದಲ್ಲಿದ್ದಾರೆ. ನಮ್ಮವ್ರನ್ನ ನಾವು ಗಟ್ಟಿಗೊಳಿಸ್ಕೊಳ್ಬೇಕು ಅಂತ ಒಂದಾಗ್ತೀವಿ. ನಾವು ಏನೋ ಕಾಫಿ ಟೀ ಕುಡಿತೇವೆ, ಇಲ್ಲ ಊಟ ಮಾಡ್ತೇವೆ, ಇಲ್ಲ ಡಿನ್ನರ್ ಮಾಡ್ತೇವೆ, ಲಂಚ್ ಮಾಡ್ತೀವಿ ಅನ್ನೋದಕ್ಕೂ ಬಿಡೋದಿಲ್ಲ ಅಂತಂದರೆ ಏನಿದ್ದಾರೆ ಅರ್ಥ? ಇಷ್ಟೊತ್ತಿಗೆ 60-75 ವರ್ಷಗಳಲ್ಲಿ ದಲಿತರ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಆದರೆ ಆಗಲೇ ಇಲ್ಲ, ಆಗಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಕಾಂಗ್ರೆಸ್ಸಲ್ಲಿ ಆ ವ್ಯವಸ್ಥೆ ಇಲ್ಲ. ಆ ಕಾರಣದಿಂದ ಇವತ್ತು ಅನೇಕ ದಲಿತರು ಕೂಡ ಪರಮೇಶ್ವರ್ ಅವರ ವಿರುದ್ಧ ಇದ್ದಾರೆ. ಮತ್ತು ಮುಖ್ಯಮಂತ್ರಿಗಳು ನೀವು ನೋಡಿದ್ದೀರಿ, ಅವರು ಈ ಪಕ್ಷದವರೇ ಅಲ್ಲ, ಆ ಕಾಂಗ್ರೆಸ್ ಪಕ್ಷದವರೇ ಅಲ್ಲ. ಜನತಾ ದಳದಿಂದ ಬಂದು ಏನೋ ಒಂದು ಗಾದೆ ಹೇಳ್ತಾರಲ್ಲ ಹಳ್ಳಿ ಕಡೆ, ಏನೋ ಹುಳ ಹುತ್ತ ಕಟ್ಟಿತು ಸರ್ಪ ವಾಸ ಮಾಡ್ತಾವಂತ, ಆ ರೀತಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು. ಹೌದು, ಯಾಕೆಂತಂದರೆ ಒಬ್ಬ ಶಾಸಕನನ್ನು ಈ ರೀತಿ ಕೇವಲವಾಗಿ ನಡೆಸ್ಕೊಂಡಿದ್ದಾರೆ. ಸದನದ ಒಳಗಡೆ ಅಥವಾ ವಿಧಾನಸೌಧ ವಿಕಾಸಸೌಧ ಯಾವುದೇ ಇರ್ಬೋದು, ಬಂದು ಯಾರನ್ನು ಕೂಡ ಅರೆಸ್ಟ್ ಮಾಡುವ ಅಧಿಕಾರ ಪೊಲೀಸ್ ಇರೋದಿಲ್ಲ. ಹಾಗಿದ್ದರೂ ಕೂಡ ಸುವರ್ಣಸೌಧದಲ್ಲಿ ಒಳಗಡೆ ಬಂದು ಅವ್ರನ್ನ ಎತ್ತಾಕೊಂಡು ಹೋಗಿ ಅರ್ಧ ಗಂಟೆಯಲ್ಲಿ FIR ಆಗ್ತದೆ. ಇವತ್ತು ವಾರಗಟ್ಟಲೆ ತಿಂಗಳಗಟ್ಟಲೆ ಆದ್ರೂ ಕೆಲವರಿಗೆ FIR ಹಾಕಲ್ಲ ಈ ಸರ್ಕಾರ. ಅವ್ರನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು? ಈಗ ಪ್ರಿಯಾಂಕಾ ಖರ್ಗೆ ಅವರನ್ನು ಯಾವ ರೀತಿ ರಕ್ಷಣೆ ಮಾಡ್ತಿದ್ದಾರೆ ನೀವೇ ನೋಡ್ತೀವಿ. ಪರಶುರಾಮ್ PSI ಈಗ ಪ್ರಾಣತ್ಯಾಗ ಮಾಡಿ ಈಗಾಗಲೇ 6 ತಿಂಗಳ ಮೇಲೆ ಆ ಶಾಸಕನ ಮೇಲೆ ಬಂದರೆ ಇದುವರೆಗೂ ಅವರನ್ನು ಅರೆಸ್ಟ್ ಮಾಡಿಲ್ಲ, ಏನೂ ಇಲ್ಲ. ಇನ್ನು ಈ ಸಂದರ್ಭದಲ್ಲಿ ವೆಂಕಟರಮಣ ಸ್ವಾಮಿ ದೇವಾಲಯ ಸಮಿತಿಯಿಂದ ಛಲವಾದಿ ನಾರಾಯಣಸ್ವಾಮಿ ಅವರ ಕುಟುಂಬದವರನ್ನು ಅಭಿನಂದಿಸಿದರು. ನಾಯ್ಡು ತಂಡದಿಂದ ಗೀತಗಾಯನ ಕಾರ್ಯಕ್ರಮ ನಡೆಯಿತು. ಬಿಜೆಪಿ ತಾಲೂಕು ಕಾರ್ಯದರ್ಶಿ ರವಿಕುಮಾರ್, P ನಾರಾಯಣಪ್ಪ, ಬಲಮುರಿ ಶ್ರೀನಿವಾಸ್, ಪ್ರಕಾಶ್, ಅಜಿತ್ ಹಲವರು ಹಾಜರಿದ್ದರು. ಎಂ ಮುನಿನಾರಾಯಣ, CTV ನ್ಯೂಸ್, ವಿಜಯಪುರ.